ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆತ್ತೂರು ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಬೈಲು ಗ್ರಾಮದ ಬಹುದಿನಗಳ ಬೇಡಿಕೆಯಾಗಿದ್ದ ಕಾಂಕ್ರೀಟ್ ರಸ್ತೆ ಕಾಮಗಾರಿಯ ಭೂಮಿ ಪೂಜೆಯನ್ನು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ನೆರವೇರಿಸಿದರು. ನಂತರ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮಲೆನಾಡು ಭಾಗದಲ್ಲಿ ರಸ್ತೆಗಳಿಲ್ಲದ ಹಳ್ಳಿಗಳಿದ್ದು ಮೂಲ ಸೌಕರ್ಯದಿಂದ ವಂಚಿತವಾಗಿದೆ. ಹಾಗಾಗಿ ಇಂದು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಹೆತ್ತೂರು ಗ್ರಾಮ ಪಂಚಾಯಿತಿಯ ಹಳ್ಳಿಬೈಲು ಅಂತಕ್ಕಂಥ ಪರಿಶಿಷ್ಟ ಜನಾಂಗ ವಾಸ ಮಾಡತಕ್ಕಂಥ ಈ ಒಂದು ಜಾಗದಲ್ಲಿ ಹಲವಾರು ವರ್ಷಗಳಿಂದ ರಸ್ತೆ ಇತ್ತಿಲ್ಲ. ನಾನು ಶಾಸಕನಾದ ನಂತರ ದಿನಗಳಲ್ಲಿ ಈ ಭಾಗದಲ್ಲಿ ಒಂದು ಉತ್ತಮವಾದ ರಸ್ತೆ ಆಗಬೇಕು, ಈ ಭಾಗದ ಜನಗಳ ಮೂಲಭೂತ ಸೌಕರ್ಯಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ 25 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಇಲ್ಲಿ ರಸ್ತೆಯನ್ನು ಮಾಡ್ತಾ ಇದ್ದೀನಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಹಲವಾರು ವರ್ಷಗಳಿಂದ ಈ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಈ ಜಾಗದಲ್ಲಿ ಹಳ್ಳಿಯ ರಸ್ತೆನೇ ಇಲ್ತಕ್ಕಂಥ ಜಾಗದಲ್ಲಿ ಹಲವಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಇವುಗಳಿಗೆ ಓಡಾಡಲಿಕ್ಕೆ ಮಳೆಗಾಲದಲ್ಲಿ ತುಂಬಾ ಕಷ್ಟ, ಮಕ್ಕಳು ಶಾಲೆಗೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಈ ಭಾಗದಲ್ಲಿ ಆನೆಗಳ ಕಾಟ ಕೂಡ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ವೆಹಿಕಲ್ ಅಲ್ಲಿ ಬಂದು ಕೂಡ ಹೋಗ್ಲಿಕ್ಕೆ ಆಗಲ್ಲ, ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ರಸ್ತೆಗಳನ್ನ ಮಾಡ್ಕೊಡ್ತಾ ಇದೀವಿ. ಹಂತವಾಗಿ ಈ ಭಾಗದಲ್ಲಿ ಇನ್ನೂ ಹಲವಾರು ರಸ್ತೆಗಳಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು. ಕುಡಿಯೋ ನೀರು ಎಲ್ಲ ಭಾಗದಲ್ಲೂ ಕೂಡ ಕುಡಿಯೋ ನೀರಿನ ಕಾಮಗಾರಿ ನಡೀತಾ ಇದೆ. ಅದೇ ರೀತಿಯಲ್ಲಿ ರಸ್ತೆಯನ್ನು ಕೂಡ ಕೊಡಬೇಕು. ಆದಷ್ಟು ಶೀಘ್ರವಾಗಿ ರಸ್ತೆಯನ್ನ ಚಾಲನೆ ಮಾಡತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿ ಹಳ್ಳಿಯೂರು ಆ ರಸ್ತೆನೂ ಕೂಡ. ಈ ವೇಳೆ ಗ್ರಾಮದಲ್ಲಿರುವ ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು ಮತ್ತು ಗ್ರಾಮದಲ್ಲಿ ಆಗಬೇಕಾಗಿರೋ ಅಭಿವೃದ್ಧಿ ಕಾರ್ಯಗಳ ಕುರಿತು ಚರ್ಚೆ ನಡೆಸಿದ್ರು. ಚಾರ್ಧಾಮ ಪ್ರವಾಸ ಮಾಡಲು ಸುವರ್ಣ ಅವಕಾಶ. ಹಾಸನದ ಪ್ರತಿಷ್ಠಿತ ಟ್ರಾವೆಲ್ ಈಸಿ ವತಿಯಿಂದ 13 ದಿನಗಳ ಚಾರ್ಧಾಮ ಪ್ರವಾಸ ಯಾತ್ರೆಯನ್ನ ಆಯೋಜಿಸಲಾಗಿದ್ದು, ಕೇದಾರನಾಥ, ಉತ್ತರಕಾಶಿ, ಯಮುನೋತ್ರಿ, ರುದ್ರಪ್ರಯಾಗ, ಋಷಿಕೇಶ, ಹರಿದ್ವಾರ, ಅಕ್ಷರಧಾಮ, ಕುತುಬ್ ಮಿನಾರ್ಗೆ ತೆರಳಿ ಅಲ್ಲಿನ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡಲಾಗುವುದು. ಯಾತ್ರೆಯಲ್ಲಿ ನಿಮಗೆ ಬೇಕಾಗುವಂತಹ ಊಟ, ತಿಂಡಿ ಹಾಗೂ ರೂಮ್ ವ್ಯವಸ್ಥೆ ಮತ್ತು ನುರಿತ ಅನುಭವಿ ಗೈಡ್ಗಳು ನಿಮ್ಮ ಜೊತೆಯಲ್ಲಿರುತ್ತಾರೆ. ಯಾತ್ರೆಯ ವೆಚ್ಚ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ 9591027265.